ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ವಿಶ್ವವಾಣಿ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಕಳೆದ ಎಪಿಸೋಡ್ನಲ್ಲಿ ನಾವು ಮೊದಲನೇ ಅಧ್ಯಾಯದ ಅಂತ್ಯದಲ್ಲಿ ಇದ್ವಿ. ಹತ್ರ ಅರ್ಜುನನಿಗೆ ವಿಷಾದ ಆದ ನಂತರದಲ್ಲಿ ಏನಾಗ್ತದೆ ಕುಲಕ್ಷಯ ಆದರೆ ಅನ್ನೋದನ್ನು ನಾವು ಜಿಜ್ಞಾಸೆಯಲ್ಲಿ ಇದ್ವಿ. ಅಲ್ಲಿಂದನೇ ನಾವು ಮುಂದೆ ನೋಡೋದಾದರೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಃ ಧರ್ಮೇ ನಷ್ಟೇ ಕುಲಂ ಕ್ರ್ಯತ್ಸ್ಯಮಧರ್ಮಭಿಭವತ್ಯುತ. ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತದೆ. ಧರ್ಮವು ನಾಶವಾದ ನಂತರ ಸಂಪೂರ್ಣ ಕುಲದಲ್ಲಿ ಪಾಪವು ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಅಂತ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ, ಇಲ್ಲಿ ಯುದ್ಧದ ಉನ್ಮಾದದಲ್ಲಿ ಇರುವವರು ಯಾರು ಅಂತ ಕೇಳಿದ್ರೆ ವಿಶೇಷವಾಗಿ ತರುಣರು, ಮಧ್ಯವಯಸ್ಕರು, ಕೆಲವರು ಮುದುಕರು ಅಂತ. ಹಾಗಾಗಿ ಒಂದು ಜನಾಂಗದ ಸಂಪತ್ತು ಅಂತಂದರೆ ತರುಣರ ಸಂಪತ್ತು ಅಂತ. ಅದರಿಂದ ಇಲ್ಲಿ ಇಡೀ ತರುಣ ಸಂಪತ್ತು ಎಳೆದು ಹೋದ ಮೇಲೆ ಆ ರಾಷ್ಟ್ರಕ್ಕೆ ಭವಿಷ್ಯ ಇಲ್ಲ. ವೃದ್ಧರು ಇದ್ದಾರೆ, ವೃದ್ಧರು ಅಳೆದು ಹೋದರೆ ಆ ಯುವಕರನ್ನು ಮುನ್ನಡೆಸುವ ಮಾರ್ಗದರ್ಶಕರೇ ಉಳಿಯುವುದಿಲ್ಲ. ಹಾಗಾಗಿ ಈ ತರುಣರು ನಾಶ ಆಗ್ತಾರೆ, ವೃದ್ಧರು ನಾಶ ಆಗ್ತಾರೆ. ಬರೀ ಜನಾಂಗ ನಾಶದ ಪ್ರಶ್ನೆ ಅಲ್ಲ, ಇಲ್ಲಿ ಒಂದು ಪರಂಪರೆ ನಾಶ ಆಗ್ತದೆ, ಒಂದು ಪದ್ಧತಿ ನಾಶ ಆಗ್ತದೆ, ಒಂದು ಆಚರಣೆ ನಾಶ ಆಗ್ತದೆ, ಒಂದು ಸಂಪ್ರದಾಯ ನಾಶ ಆಗ್ತದೆ, ಒಂದು ಜನಾಂಗವೇ ನಾಶ ಆಗ್ತದೆ ಅಂತ. ಹಾಗಾಗಿ ಈ ಯುದ್ಧದಿಂದ ಖಂಡಿತ ಯಾರಿಗೂ ಕೆಡುಕಿಲ್ಲ, ಇದರಿಂದ ಖಂಡಿತವಾಗಿ ಪಾಪವು ಆವರಿಸಿಕೊಳ್ತದೆ ಅಂತೇಳಿ ಹೇಳ್ತಾನೆ. ಈ ರೀತಿ ಸಮಸ್ತ ಕುಲದಲ್ಲಿ ಪಾಪವು ಆವರಿಸಿದಾಗ ಏನಾಗ್ತದೆ ಅನ್ನೋದನ್ನು ಅರ್ಜುನ ಬಹಳ ಚೆನ್ನಾಗಿ ಹೇಳ್ತಾನೆ. ಅಧರ್ಮಾಭಿಭೇವಾತ್ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದೃಷ್ಟಾಸು ವಾಷ್ಣೇಯ ಜಾಯತೆ ವರ್ಣಸಂಕರಃ. ಹೇ ಕೃಷ್ಣ, ಪಾಪವು ಹೆಚ್ಚಾಗಿ ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗ್ತಾರೆ. ಅಷ್ಟೇ ಅಲ್ಲ, ವಾಷ್ಣೇಯನೇ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣಸಾಂಕರ್ಯವು ಉತ್ಪನ್ನವಾಗುತ್ತದೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಒಂದು ಚಾತುರ್ವರ್ಣ ವ್ಯವಸ್ಥೆ ಇತ್ತು, ಆಗ ನಮಗೆ ಗೊತ್ತಿದೆ. ಅದರಿಂದ ಈ ರೀತಿಯಲ್ಲಿ ಒಂದು ಯುವಕರು, ವೃದ್ಧರು, ಒಂದು ಈ ದೇಶದ ಸಂಪತ್ತಾಗಿರ್ತಕ್ಕಂಥ ತರುಣರು ಹಾಳಾಗುವುದರಿಂದ, ನಷ್ಟ ಆಗುವುದರಿಂದ, ಸಾವಿಗೆ ಈಡಾಗಿರುವುದರಿಂದ ಆ ದೇಶದ ಸ್ತ್ರೀಯರಿಗೆ ಎಲ್ಲ ರೀತಿಯಲ್ಲೂ ತೊಂದರೆ ಉಂಟಾಗ್ತದೆ ಅಂತಂದ. ಯಾಕೆ ಈ ಮಾತು ಅಂತ ಕೇಳಿದರೆ, ಇಲ್ಲಿ ಯುವತಿಯರು ತಮ್ಮ ಗಂಡನನ್ನು ಕಳೆದುಕೊಳ್ತಾರೆ, ಅನೇಕ ಸಣ್ಣ ಸಣ್ಣ ಮಕ್ಕಳು, ಬಾಲೆಯರು ತಮ್ಮ ಪಾಲಕರನ್ನು, ಪೋಷಕರನ್ನು, ತಂದೆ ತಾಯಿಗಳನ್ನು ಕಳೆದುಕೊಳ್ತಾರೆ. ಹಾಗಾಗಿ ಸ್ತ್ರೀಯಾದವಳು ಬಾಲ್ಯದಲ್ಲಿ ತಂದೆ ತಾಯಿಗಳ ರಕ್ಷಣೆಯಲ್ಲಿರಬೇಕು, ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿರಬೇಕು, ಮತ್ತು ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕು ಅಂತ. ಅದರಿಂದ ಈ ಮೂವರು ಅಳೆದು ಹೋಗೋದರಿಂದ, ಬಾಲಕರು, ಮಧ್ಯವಯಸ್ಕರು, ಹಿರಿಯರು ಅಳೆದು ಹೋಗೋದ್ರಿಂದ ಈ ಸ್ತ್ರೀಯರಿಗೆ ನಷ್ಟ ಆಗೋದಿಲ್ಲ. ಭಾರತೀಯ ಸನಾತನ ಸಂಸ್ಕೃತಿ ಏನು ಹೇಳ್ತದೆ ಅಂತಂದರೆ, ಸ್ತ್ರೀ ಆದವಳು ಮಾನ ಮತ್ತು ಪ್ರಾಣ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ಸಂದರ್ಭ ಬಂದಾಗ ಮಾನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ, ಪ್ರಾಣವನ್ನು ಬಿಟ್ಟಿದ್ದಾಳೆ ಹೊರತು ಮಾನವನ್ನು ಕಳೆದುಕೊಳ್ಳಿಲ್ಲ ಅಂತ. ಆದರೆ ಈ ರೀತಿಯಲ್ಲಿ ಒಂದು ಜನಾಂಗವೇ ಎಳೆದು ಹೋಗೋದ್ರಿಂದ ಸ್ತ್ರೀಯರ ಶೀಲ ಹಾಳಾಗ್ತದೆ, ಸ್ತ್ರೀಯರು ಕೆಟ್ಟು ಹೋಗ್ತಾರೆ, ಇದರಿಂದ ವರ್ಣಸಂಕರ ಉಂಟಾಗ್ತದೆ. ಹಾಗಾಗಿ ಹಾದರವುತ ವರ್ಣಸಂಕರ ಕಾದಿ ಕಾರಣವಾಗಿ ಲೋಕದಿ ಹಾದಿ ಬೀದಿಗಳಲ್ಲಿ ಧರ್ಮದ ಲೋಪವೇ ಮೆರೆದು ಆದಿಪುರುಷನೇ ಕೇಳು ಪಿಂಡ ಪ್ರಸಾದಗಳ ಹೆಸರಿಲ್ಲವಾಗುತ್ತ ಸಾಧು ಜನರೇ ಇರದೆ ನರಕವು ತುಂಬಿ ತುಳುಕುವುದು. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ವರ್ಣಸಂಕರ, ಸಂತಾನ ಹುಟ್ಟುವುದರಿಂದ ಏನು ಹಾನಿಯಾಗ್ತದೆ ಅದನ್ನು ಅರ್ಜುನ ಭಾಳ ಚೆನ್ನಾಗಿ ಹೇಳ್ತಾನೆ. ಸಂಕರೋ ನರಕಾಯೌವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅಂದರೆ ವರ್ಣಸಾಂಕರ್ಯವು ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯಲೆಂದೇ ಆಗುತ್ತದೆ. ಲುಪ್ತವಾದ ಪಿಂಡ ಮತ್ತು ತರ್ಪಣಾದಿಗಳಿಂದ, ಅರ್ಥಾತ್ ಶ್ರಾದ್ದ ಮತ್ತು ಪಿತೃತರ್ಪಣಗಳಿಂದ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಯನ್ನು ಪಡೆದುಕೊಳ್ತಾರೆ ಅಂತ. ಅಂದರೆ ಇಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ಕಳೆದುಕೊಳ್ತಾರೆ, ತಂದೆ ತಾಯಿಗಳು ಮಕ್ಕಳನ್ನು ಕಳೆದುಕೊಳ್ತಾರೆ, ಹಿರಿಯರಿಗೆ ಪಿಂಡ ಪ್ರದಾನ ಮಾಡುವುದಕ್ಕೆ ಮಕ್ಕಳೇ ಉಳಿಯುವುದಿಲ್ಲ. ಹಾಗಾಗಿ ಇದರಿಂದ ಲುಪ್ತ ಪಿಂಡ ಈ ಕ್ರಮ ನಷ್ಟ ಆಗ್ತದೆ. ಆ ಹಿರಿಯರಿಗೆ ಪಿಂಡ ಪ್ರಧಾನವಾಗದ ಹೊರತು ಅವರಿಗೆ ಸದ್ಗತಿ ಸಿಗೋದಿಲ್ಲ. ಅದರಿಂದ ನರಕದಲ್ಲಿ ಎಲ್ಲರೂ ಹೋಗಿ ತುಂಬಿಕೊಳ್ತಾರೆ, ಅವರಿಗೂ ಸದ್ಗತಿ ಇಲ್ಲ,
ಅವರಿಗೆ ಪಿಂಡ ಪ್ರದಾನ ಮಾಡದೇ ಇದ್ದಂಥ ಇಲ್ಲಿನ ಜನಾಂಗಕ್ಕೂ ಕೂಡ ಸದ್ಗತಿ ಎನ್ನುವುದು ಇಲ್ಲ. ಹಾಗಾಗಿ ವರ್ಣ ಸಂಕರ ಕಾರಕ ದೋಷಗಳಿಂದ ಯಾವ ಹಾನಿಯಾಗ್ತದೆ ಅದನ್ನು ಕೂಡ ಅರ್ಜುನ ತುಂಬ ಸೊಗಸಾಗಿ ತಿಳಿಸ್ತಾನೆ. ದೋಷೈರೈತೈ ಕುಲಘ್ನಾನಾಂ ವರ್ಣ ಸಂಕರ ಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮಾ ಕುಲಧರ್ಮಾಶ್ಚ ಶಾಶ್ವತ. ಈ ವರ್ಣಸಂಕರ ಕಾರಕವಾದ ದೋಷಗಳಿಂದ ಕುಲಘಾತುಕರ ಸನಾತನವಾದ ಕುಲಧರ್ಮಗಳು ಮತ್ತು ಜಾತಿ ಧರ್ಮಗಳು ನಾಶವಾಗುತ್ತದೆ ಅಂತ. ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದೇ ಜಾತಿ. ಪಂಪ ಅದನ್ನೇ ಹೇಳ್ತಾನೆ, ಮಾನವ ಜಾತಿ ತಾನೊಂದೇ ವಲಂ ಅಂತ. ಹಾಗಾಗಿ ಇಲ್ಲಿ ಆದರೆ ಕೂಡ ಪ್ರತ್ಯೇಕವಾದ ಜನಾಂಗ ಜಾತಿಯಲ್ಲಿ ಒಂದು ಅವರದ್ದೇ ಆದಂಥ ಸಂಸ್ಕಾರ ಇದೆ, ಆಚರಣೆ ಇದೆ, ಆಹಾರ ವ್ಯವಹಾರ ಇದೆ, ಉಡುಪು ಇದೆ. ಅವೆಲ್ಲವುಗಳು ಕೂಡ ನಾಶ ಆಗ್ತದೆ ಅಂತ. ಭಾರತದ ಚಂದ ಏನು ಅಂತ ಕೇಳಿದರೆ ಇಲ್ಲಿ ಎಲ್ಲರೂ ಕೂಡ ಹಲವು ಜನರಿದ್ದು ಕೂಡ ಒಂದೇ ಅಂತ. ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಉಸಿರು, ನಮ್ಮ ಸನಾತನ ಧರ್ಮದ ಉಸಿರು. ಹಾಗಾಗಿ ಇಲ್ಲಿ ಈ ಎಲ್ಲವುಗಳು ಕೂಡ ಒಂದು ಸಂಪ್ರದಾಯ, ಒಂದು ಸನಾತನ ಪರಂಪರೆ, ಇವೆಲ್ಲವುಗಳು ಕೂಡ ನಾಶ ಆಗಿಬಿಡ್ತದೆ. ಹಾಗಾಗಿ ಕುಲಧರ್ಮಗಳು, ಜಾತಿ ಧರ್ಮಗಳು ನಾಶ ಆಗಿ ಮುಂದೆ ಪ್ರಪಂಚಕ್ಕೆ ದೊಡ್ಡ ಸಂಕಟ ಎದುರಾಗ್ತದೆ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಅರ್ಜುನ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕುಲಧರ್ಮ ಮತ್ತು ಜಾತಿ ಧರ್ಮದ ನಾಶದಿಂದ ಏನಾಗ್ತದೆ ಅನ್ನೋದಕ್ಕೆ ಕೂಡ ಅರ್ಜುನ ಉತ್ತರವನ್ನು ಕೊಡ್ತಾನೆ. ಅದನ್ನು ಕೂಡ ಅವನು ಸಮರ್ಥನೆ ಮಾಡಿಕೊಳ್ತಾನೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶ್ರುಷುಮ. ಹೇ ಜನಾರ್ದನನೇ, ಯಾವ ಕುಲಧರ್ಮಗಳು ನಷ್ಟವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆ ಎನ್ನುವುದನ್ನು ನಾವು ಕೇಳುತ್ತಾ ಬಂದಿದ್ದೇವೆ ಅಂತ. ಹಾಗಾಗಿ ಇಲ್ಲಿ ಅರ್ಜುನ ಹೇಳೋದೇನು ಅಂತಂದರೆ, ಯಾರ ಕುಲಧರ್ಮಗಳು ಜಾತಿ ಧರ್ಮಗಳು ಹಾಳಾಗಿ ಹೋಗಿವೆಯೋ ಸರ್ವಥಾ ಅಧರ್ಮದಲ್ಲಿ ಸಿಲುಕಿರುವ ಆ ಜನರು ಪಾಪಗಳ ಫಲಸ್ವರೂಪವಾಗಿ ಬಹಳ ಕಾಲದವರೆಗೆ ಕುಂಭೀಪಾಕ ಮತ್ತು ರೌರವ ಮೊದಲಾದಂತಹ ನರಕಗಳಲ್ಲಿ ಬಿದ್ದು ಅನೇಕ ಪ್ರಕಾರವಾದ ಭೀಷಣ ಯಮಯಾತನೆಗಳನ್ನು ಸಹಿಸಬೇಕಾಗ್ತದೆ ಎಂಬುದನ್ನು ನಾವು ಪರಂಪರಾಗತವಾಗಿ ಕೇಳುತ್ತಾ ಬಂದಿದ್ದೇವೆ. ಆದ್ದರಿಂದ ಕುಲನಾಶದ ಪ್ರಯತ್ನವನ್ನು ಯಾರು ಯಾವ ಕಾಲಕ್ಕೂ ಮಾಡಬಾರದು ಅಂತ. ಅಂದರೆ ಎಲ್ಲ ಪಾತಕಗಳಲ್ಲಿ ದೊಡ್ಡ ಪಾತಕ ಏನು ಅಂತ ಕೇಳಿದ್ರೆ ಒಂದು ಕುಲವನ್ನು ನಾಶ ಮಾಡೋದು, ಅದನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವಂಥದ್ದು, ಆ ಕುಲದ ಕುಡಿ ಮತ್ತೆ ಚಿಗುರದೆ ಇದ್ದ ಹಾಗೆ ಮಾಡೋದು. ಒಂದು ಕುಲವನ್ನು ಸಮೂಲವಾಗಿ ನಾಶ ಮಾಡಿದರೆ ಅಲ್ಲಿ ಕುಂಭೀಪಾಕ, ರೌರವ ಮೊದಲಾದ ನರಕಗಳಲ್ಲಿ ಕೂಡ ಇಂತಿಂಥ ಪಾಪಕ್ಕೆ ಇಂತಿಂಥ ಶಿಕ್ಷೆ, ಇಂತಿಂಥ ನರಕಕ್ಕೆ ಹೋಗ್ತೇವೆ ನಾವು ಅಂತಿದೆ. ಹಾಗಾಗಿ ಅತ್ಯಂತ ಘೋರವಾದ ಅಥವಾ ಅತ್ಯಂತ ಕಠಿಣವಾದ ನರಕದ ಯಾತನೆಗಳನ್ನು ಅನುಭವಿಸುವಂತಹ ಕುಂಭೀಪಾಕ, ರೌರವ ಮೊದಲಾದ ನರಕಗಳಿಗೆ ನಾವು ಹೋಗಬೇಕಾಗ್ತದೆ ಯಾವಾಗ ನೀನು ಹೇಳಿದ ಹಾಗೆ ಯುದ್ಧವನ್ನು ಮಾಡಿದೆ ಅಂತ ಆದರೆ ಅಂತ. ಅರ್ಜುನ ಇಲ್ಲಿ ಯಾವುದೇ ರೀತಿಯಲ್ಲಿ ಯುದ್ಧವನ್ನು ಮಾಡೋದಿಲ್ಲ ಅನ್ನೋದನ್ನು ವಿಧವಾಗಿ ಕೃಷ್ಣನ ಮುಂದಕ್ಕೆ ಅವನು ಭಿನ್ನ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಈ ಪ್ರಕಾರ ಸ್ವಜನರ ವಧೆಯಿಂದ ಉಂಟಾಗುವ ಮಹಾ ಅನರ್ಥಗಳನ್ನು ವರ್ಣಿಸಿ ಈಗ ಅರ್ಜುನ ಯುದ್ಧದ ಉದ್ಯೋಗ ರೂಪವಾದ ತನ್ನ ಕೃತ್ಯದ ಕುರಿತು ಶೋಕವನ್ನು ವ್ಯಕ್ತಪಡಿಸುತ್ತಾನೆ. ಅಂದರೆ ಇಲ್ಲಿ ಯುದ್ಧ ಅನ್ನೋದು ವೀರರಿಗೆ, ಸಾಹಸಿಗರಿಗೆ ತನ್ನ ತೋಳ್ಬಲವನ್ನು ತೋರುವುದಕ್ಕೆ ಒಂದು ಹಬ್ಬ ಅಂತ. ಆದರೆ ಇಲ್ಲಿ ಅರ್ಜುನ ಅದೇ ಉತ್ಸಾಹದಲ್ಲಿ ಬಂದಿದ್ದ. ಆದರೆ ಎದುರಿಗೆ ಇರತಕ್ಕಂಥ ತನ್ನ ಬಂಧು ಬಾಂಧವರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ತನ್ನ ಮಾವಂದಿರನ್ನ, ಗುರುಗಳನ್ನ ಎಲ್ಲರನ್ನು ಕಂಡು ಅವನು ಕಂಗಾಲಾಗಿದ್ದಾನೆ, ಕನಲಿದ್ದಾನೆ, ಕೈಕಾಲುಗಳು ನಡುಗುತ್ತಾ ಇವೆ ಅವನಿಗೆ. ಹಾಗಾಗಿ ಅವನು ತುಂಬ ದುಃಖವನ್ನು, ಶೋಕವನ್ನು ವ್ಯಕ್ತಪಡಿಸ್ತಾನೆ. ಅಹೋ ಬತ ಮಹತ್ಪಾತಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಂದರೆ ಅಯ್ಯೋ ನನ್ನ ಕಷ್ಟವೇ, ಬುದ್ಧಿವಂತರಾಗಿದ್ದೂ ಕೂಡ ನಾವುಗಳು ಮಹತ್ತರವಾದ ಪಾಪವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದೇವಲ್ಲ, ಅಲ್ಲದೆ ರಾಜ್ಯ ಮತ್ತು ಸುಖದ ಲೋಭದಿಂದ ಸ್ವಜನರನ್ನು ಕೊಲ್ಲುವುದಕ್ಕೆ ತೊಡಗಿದ್ದೇವಲ್ಲ, ಏನು ಹೇಳೋಣ ಅಂತ ಕೇಳ್ತಾನೆ. ಅಂದರೆ ಇಲ್ಲಿ ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನ ಹೇಗೆ ಅಂತ ಕೇಳಿದ್ರೆ ಅವನ ಹತ್ರ ಉಳಿದ ಎಲ್ಲ ಪ್ರಾಣಿಗಳಿಗಿಂತ ವಿಶಿಷ್ಟವಾದ ಎರಡು ಸಂಗತಿಗಳಿದ್ದಾವೆ. ಒಂದು ಬುದ್ಧಿಶಕ್ತಿ ಇದೆ ಅವನಲ್ಲಿ, ಇನ್ನೊಂದು ಮಾತಿದೆ. ಹಾಗಾಗಿ ಈ ಪ್ರಾಣಿಗಳಲ್ಲಿ ಇದು ಎರಡೂ ಇಲ್ಲ. ಅದರಿಂದ ಇಲ್ಲಿ ಇಷ್ಟೆಲ್ಲ ಬುದ್ಧಿವಂತರಾಗಿದ್ದು ಕೆಡುಕು ಅಂದರೆ ಏನು, ಒಳಿತು ಅಂದರೆ ಏನು, ಯಾವುದನ್ನು ಮಾಡಿದರೆ ಏನು ಲಾಭ, ಯಾವುದನ್ನು ಮಾಡಿದರೆ ಏನು ನಷ್ಟ, ಯಾವುದನ್ನು ಮಾಡಿದರೆ ನರಕ, ಯಾವುದನ್ನು ಮಾಡಿದರೆ ಸ್ವರ್ಗ, ಎಲ್ಲವುಗಳ ವಿಚಾರ ನಮಗೆ ಗೊತ್ತಿದೆ.
ಧರ್ಮ ಯಾವುದು ಅಂತ ಗೊತ್ತಿದೆ, ಅಧರ್ಮ ಯಾವುದು ಅಂತ ಗೊತ್ತಿದೆ, ತಪ್ಪು ಯಾವುದು ಅಂತ ಗೊತ್ತಿದೆ, ಸರಿ ಯಾವುದು ಅಂತ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದೂ ಕೂಡ ನಾವು ಮಹಾಪಾತಕವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅಯ್ಯೋ ಕಷ್ಟವೇ, ನಮಗೆ ನಮ್ಮ ಹಣೆ ಬರ ಎಂಥದ್ದು, ನಮಗೆ ಎಂಥ ಪಾಡು ಒದಗಿತು ಅಂತ ಕೃಷ್ಣನಲ್ಲಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪ್ರಶ್ನೆ ಮಾಡ್ತಾನೆ. ನೀನು ಹಿಂಗೆ ಮಾಡು ಅಂತ ಹೇಳ್ತಾ ಇದೆಯಲ್ಲ ಭಗವಂತ, ಹಿಂಗೆ ಮಾಡಿದರೆ ಉಚಿತವೇನೋ, ಇದು ಸರಿಯೇನೋ ಅಂತೇಳಿ ಕೃಷ್ಣನಲ್ಲಿಯೇ ಪ್ರಶ್ನೆ ಮಾಡ್ತಾನೆ. ಅಂದರೆ ಇದೆಲ್ಲ ಮಾತುಗಳ ಅರ್ಥ, ನಾನು ಯುದ್ಧವನ್ನು ಮುಂದುವರಿಸಲಾರೆ, ಈ ಯುದ್ಧವನ್ನು ಮಾಡಿ ಹೆಣಗಳ ಮೇಲೆ ಕಟ್ಟುವಂತಹ ರಾಜ್ಯ ನನಗೆ ಬೇಡ ಅನ್ನೋದನ್ನು ಸ್ಪಷ್ಟವಾಗಿ ಕೃಷ್ಣನ ಮುಂದಕ್ಕೆ ಹೇಳ್ತಾ ಇದ್ದಾನೆ. ಹಾಗಾಗಿ ಇಂಥವರನ್ನು ಕೊಲ್ಲುವುದಕ್ಕೆ ತೊಡಗಿದ್ದೇವೆ ಅಂತ ಹೇಳಿದ್ರೆ ನಮಗೆ ಬುದ್ಧಿ ಇದ್ದು ಏನು ಪ್ರಯೋಜನ ಅಂತೇಳಿ ಒಂದು ರೀತಿಯಲ್ಲಿ ಕೃಷ್ಣನಿಗೆ ಒಂದು ಟಾಂಗ್ ಕೊಡೋದು ಅಂತ ಹೇಳ್ತೇವಲ್ಲ ನಾವು, ಕೃಷ್ಣನಿಗೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ರೀತಿ ಪಶ್ಚಾತ್ತಾಪ ಪಟ್ಟ ನಂತರ ಅರ್ಜುನ ಈಗ ತನ್ನ ನಿರ್ಣಯವನ್ನು ತಿಳಿಸ್ತಾನೆ. ನಾನು ಏನು ಮಾಡ್ತೇನೆ ಅನ್ನೋದನ್ನು ಖಡಾಖಂಡಿತವಾಗಿ ಕೃಷ್ಣನಲ್ಲಿ ಅವನು ಹೇಳ್ತಾನೆ. ಯದಿ ಮಾಮ ಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹ್ಯನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಒಂದು ವೇಳೆ ಶಸ್ತ್ರರಹಿತನೂ ಹಾಗೂ ಎದುರಿಸದೇ ಇರುವ ನನ್ನನ್ನು ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರು, ಆ ಸಾವು ಕೂಡ ನನಗೆ ಹೆಚ್ಚು ಶ್ರೇಯಸ್ಕರ ಅಂತ ನಾನು ಭಾವಿಸ್ತೇನೆ ಅಂತ. ಅಂದರೆ ನಾವು ಸಹಜವಾಗಿ ಯಾವುದಕ್ಕೆ ಹೆದರ್ತೇವೆ ಅಂತ ಕೇಳಿದ್ರೆ ಸಾವಿಗೆ ಹೆದರ್ತೇವೆ. ಏನಾದ್ರು ಕೆಲಸ ಮಾಡಿಸ್ಬೇಕಪ್ಪ ಅಂತ ಕೇಳಿದ್ರೆ ನಿನಗೆ ಬಂದೂಕ್ ತೋರಿಸಿ, ಇದು ನಿನ್ನನ್ನು ಡಮ್ ಗುಡಿಸ್ಬಿಡ್ತೇನೆ ಮಾಡು ಅಂತಂದರೆ ಮಾಡ್ತೇವೆ. ಅಂದರೆ ನಾವು ಎಲ್ಲದಕ್ಕಿಂತ ಹೆದರೋದು ಜೀವಕ್ಕೆ. ಆದರೆ ಇಲ್ಲಿ ಅರ್ಜುನ ತನ್ನ ಜೀವ ಹೋದರೂ ಈ ಕೆಲಸ ಮಾಡೋದಿಲ್ಲ. ಧೃತರಾಷ್ಟ್ರನ ಪುತ್ರರು ನನ್ನನ್ನು ಬಂದು ವಧೆ ಮಾಡಿದರೂ ಚಿಂತೆ ಇಲ್ಲ, ನಾನು ಮಾತ್ರ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಕೃಷ್ಣನ ಕಷ್ಟವನ್ನು ಅರ್ಥ ಮಾಡಿಕೊಳ್ಬೇಕು ನೀವು. ಯಾಕೆ ಅಂತ ಹೇಳಿದರೆ ಇದು ಅರ್ಜುನನ ನಿರ್ಧಾರ. ಅರ್ಜುನ ಇದು ಹೇಳಿ ಆಗಿದೆ ತನ್ನ ನಿರ್ಧಾರವನ್ನು. ಈ ನಿರ್ಧಾರದಿಂದ ಅವನು ಪುನಃ ಮತ್ತೆ ಯುದ್ಧ ಮಾಡುವ ನಿರ್ಧಾರಕ್ಕೆ ತರುವುದು ಸುಲಭ ಸಾಧ್ಯವೇ ಆದ ಮಾತು ಅಂತ ನಾವು ಪರಿಭಾವಿಸುವುದು ಬೇಡ. ಹಾಗಾಗಿ ಇಲ್ಲಿ ತನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ಅವನು ಹೇಳಿದ್ದಾನೆ. ನನ್ನನ್ನು ಕೊಂದು ಹಾಕಿದರೂ ಕೂಡ ನಾನೇನು ಚಿಂತೆ ಮಾಡೋದಿಲ್ಲ ಭಗವಂತ, ಆದರೆ ಯಾವ ಕಾರಣಕ್ಕೆ ಕೂಡ ನಾನು ಇಲ್ಲಿ ಯುದ್ಧವನ್ನು ಮಾಡೋದಿಲ್ಲ, ಅದರಿಂದ ನಾನು ಶಸ್ತ್ರಗಳನ್ನು ತ್ಯಾಗ ಮಾಡಿದ್ದೇನೆ ಅಂತೇಳಿ ತನ್ನ ಗಾಂಡೀವವನ್ನು ನೆಲಕ್ಕೆ ಇಟ್ಟ ಅಂತ. ಹಾಗಾಗಿ ಭಗವಾನ್ ಶ್ರೀಕೃಷ್ಣನಲ್ಲಿ ಇಷ್ಟೊಂದು ಮಾತುಗಳನ್ನು ಹೇಳಿದ ನಂತರ ಅರ್ಜುನನು ಏನು ಮಾಡಿದ ಅನ್ನುವ ಜಿಜ್ಞಾಸೆ ಕುರಿತು ಅರ್ಜುನನ ಸ್ಥಿತಿಯನ್ನು ತಿಳಿಸುತ್ತಾ ಸಂಜಯ ಹೇಳ್ತಾನೆ. ಏನೇನು? ಸಂಜಯ ವಾಚ ಏವ ಮುಕ್ತ್ವಾರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಬೇಡಯನಗೀ ಯುದ್ಧ ಕೃಷ್ಣ, ಬೇಡಯನಗೀ ರಾಜ್ಯ ಸಂಪದ, ಬೇಡನಗೆ ಜಯಮಾಲೆ, ನಾನೇ ಸಾಯುವುದು ಲೇಸು. ಬೇಡ ಕೀರ್ತಿಯ ಕಲಶದಯವನು ಮಾಡು ನನ್ನೀ ಕರ್ಮಲೋಪಕ್ಕೆ, ನೀಡು ಕ್ಷಮೆಯನು ಎನುತ ಅಸ್ತ್ರವನಿರಿಸಿದನು ಪಾರ್ಥ. ತಾನು ತನ್ನ ಅಸ್ತ್ರವನ್ನು ಪೂರ್ತಿಯಾಗಿ ಕೆಳಕ್ಕೆ ಇರಿಸಿಬಿಟ್ಟ ಅಂತೇಳಿ. ಅಂದರೆ ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನಗೊಂಡ ಮನಸ್ಸುಳ್ಳ ಅರ್ಜುನನು ಈ ಪ್ರಕಾರವಾಗಿ ಹೇಳಿ ಬಾಣ ಸಹಿತ ಧನಸ್ಸನ್ನು ತ್ಯಾಗ ಮಾಡಿ ರಥದ ಹಿಂಭಾಗದಲ್ಲಿ ಅವನು ಕುಳಿತು ಬಿಟ್ಟ ಅಂತೇಳಿ. ಅಂದರೆ ಇಲ್ಲಿ ವಿಷಾದ ಮಗ್ನನಾದ ಅರ್ಜುನನು ಭಗವಂತನೊಡನೆ ಇಷ್ಟು ಮಾತುಗಳನ್ನು ಹೇಳಿ ಬಾಣಗಳ ಸಹಿತ ಗಾಂಧೀವ ಧನಸ್ಸನ್ನು ಕೆಳಗೆ ಇಳಿಸಿ ಇಟ್ಟ ಮತ್ತು ರಥದ ಹಿಂದಿನ ಭಾಗಕ್ಕೆ ಸುಮ್ಮನೆ ಕುಳಿತುಕೊಂಡು ನಾನಾ ಪ್ರಕಾರದ ಚಿಂತೆಯಲ್ಲಿ ಮುಳುಗಿದ. ಕುಲನಾಶ ಮತ್ತು ಅದರಿಂದ ಉಂಟಾಗುವ ಭಯಾನಕ ಪಾಪ ಹಾಗೂ ಪಾಪದ ಫಲದ ಭೀಷಣ ಚಿತ್ರ ಅವನ ಮನಸ್ಸಿನಲ್ಲಿ ಮೂಡುವುದಕ್ಕೆ ಆರಂಭ ಆಗಿದೆ. ಅವನ ಮುಖಮಂಡಲದಲ್ಲಿ ವಿಷಾದ ಹರಡಿಕೊಂಡಿದೆ, ಕಣ್ಣುಗಳು ಶೋಕಾಕುಲ ಆಗಿದ್ದಾವೆ. ಅಂದರೆ ಅವನ ಮುಖವನ್ನು ನೋಡಿದರೆ ಅವನು ಎಂತಹ ವ್ಯಾಕುಲ ಸ್ಥಿತಿಯಲ್ಲಿದ್ದಾನೆ, ಅವನು ಎಷ್ಟು ಕನಲಿದ್ದಾನೆ, ಎಷ್ಟು ಕಂಗಾಲಾಗಿದ್ದಾನೆ, ಎಷ್ಟು ಶೋಕಪೂರಿತನಾಗಿದ್ದಾನೆ. ಅವನ ಹೃದಯ ವಿಲವಿಲ ಒದ್ದಾಡ್ತಾ ಇದೆ. ಅಂದರೆ ದ್ವಂದ್ವಗಳಲ್ಲಿ ಸಿಲುಕಿದ್ದಾನೆ. ಯುದ್ಧ ಬೇಡ, ನನ್ನ ಪ್ರಾಣವೇ ಹೋದರೂ ಅಡ್ಡಿಲ್ಲ, ನನ್ನ ಕಾರ್ಯಲೋಪಕ್ಕೆ ಅಲ್ಲೋ ನನ್ನ ಕಾರ್ಯ ಆಗಿತ್ತು ಯುದ್ಧವನ್ನು ಮಾಡುವಂಥದ್ದು. ಆದರೆ ಕೃಷ್ಣ ನನಗೆ ಜಯಮಾಲೆ ಬೇಡ, ನಾನೇ ಸಾಯುವುದು ಲೇಸು, ಆದ್ದರಿಂದ ನನಗೆ ಯಾವ ಕೀರ್ತಿಯ ಕಲಶ ಬೇಡ, ನನ್ನ ಕರ್ಮ ಲೋಪ ಆಗ್ತಾ ಇರುವುದಕ್ಕೆ ಕ್ಷಮಿಸು ನನ್ನನ್ನು ಅಂಥೇಳಿ
ಅಸ್ತ್ರವನ್ನಿರಿಸಿದನು ಪಾರ್ಥ, ತನ್ನ ಅಸ್ತ್ರವನ್ನು ಪೂರ್ತಿಯಾಗಿ ಕೆಳಕ್ಕೆ ಇಟ್ಟ ಅಂತೇಳಿ. ಓಂ ತತ್ಸಿದಿತಿ ಶ್ರೀಮದ್ಭಗವದ್ಗೀತಾಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಆತ್ಮೀಯ ವೀಕ್ಷಕರೇ, ಈ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಮನಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಅರ್ಜುನ ಮನಸ್ಥಿತಿಯನ್ನು ನೋಡಿದರೆ ಅವನು ಯಾವ ಕಾರಣಕ್ಕೂ ಯಾರು ಹೇಳಿದರೂ ಅವನು ಯುದ್ಧ ಮಾಡೋದಿಲ್ಲ ಅನ್ನೋದು ನಮ್ಗೆ ಗೊತ್ತು. ಯಾಕೆಂತಂದ್ರೆ ತನ್ನ ಪ್ರಾಣ ಹೋದ್ರೂ ಕೂಡ ಯುದ್ಧ ಮಾಡೋದಿಲ್ಲ, ಬೇಡ ಭಗವಂತ ಇದು ಅಂತ ಹೇಳಿದ್ದಾನೆ. ಆದರೆ ಇಂತಹ ಅರ್ಜುನನನ್ನು ತಿಳಿಸಿ ಮತ್ತೆ ಅವನು ಯುದ್ಧ ಮಾಡುವುದಕ್ಕೆ ಏನೆಲ್ಲ ತಂತ್ರಗಳು ಬೇಕೋ ಅದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಈ ಅಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ನಾವು ವಿಷಾದದಿಂದ ಕೂಡಿದಂತಹ ಅರ್ಜುನನ ಮನಸ್ಸನ್ನು ಕೃಷ್ಣ ಹೇಗೆ ತಿಳಿಗೊಳಿಸಿದ ಅನ್ನೋದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಧನ್ಯವಾದ. ವಿಶ್ವವಾಣಿ ಕ್ಲಬ್ ಹೌಸ್ನ ಪರವಾಗಿ ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಒಂದೂರಿನವರಾದಂಥ ಪ್ರಶಾಂತ್ ಹೆಗಡೆ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಒಂದೂರು, ಅರೆಅಂಗಡಿ ಹಾಗೆ ಹೊನ್ನಾವರದಲ್ಲಿ ಪೂರೈಸಿದ್ರು. ಕನ್ನಡ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಸಾಹಿತ್ಯ, ಯಕ್ಷಗಾನ ಹಾಗೂ ಸಂಘಟನೆಗಳಲ್ಲಿ ಆಸಕ್ತಿ ಹಾಗೂ ಅಭಿರುಚಿ ಹೊಂದಿರುವಂಥ ಪ್ರೊಫೆಸರ್ ಅತ್ಯುತ್ತಮ ನಿರೂಪಕರಾಗಿ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಹೊನ್ನಾವರದ ಹಣತೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಜಗಲಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೊನ್ನಾವರದ ಕವಿತೆಗಳು, ವಿಶ್ವಭಾರತಿ, ಚಂದ್ರಪ್ರಭ, ದಾಂಪತ್ಯ ದೀವಿಗೆ ಇವರ ಸಂಪಾದಿತ ಕೃತಿಗಳು. ಪ್ರಸ್ತುತ ಹೊನ್ನಾವರದ SDM ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಳೆದ 1 ದಶಕದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.